ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಮಿತಾ ವ್ಲಾಗ್ಸ್ಗೆ ವೆಲ್ಕಮ್. ನಾನು ಇವತ್ತು ನಿಮ್ಮ ಜೊತೆ ಹೇರ್ ವಾಶ್ ಮಾಡೋಕ್ಕೆ ಕೆಮಿಕಲ್ ಶಾಂಪೂನ ಯೂಸ್ ಮಾಡೋ ಬದಲು ಮನೆಯಲ್ಲೇ ಹರ್ಬಲ್ ಶಾಂಪೂನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹರ್ಬಲ್ ಶಾಂಪೂ ಮಾಡೋದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಬಂದು ಅಂಟ್ವಾಳದ ಕಾಯಿ ಅಥವಾ ರೀತಾ, ಶೀಕಾಕಾಯಿ, ಮೆಂತ್ಯ, ಫ್ಲ್ಯಾಕ್ಸ್ ಸೀಡ್ ಹಾಗೂ ಬೇವಿನ ಸೊಪ್ಪು. ಇದ್ರ ಜೊತೆಗೆ ಡ್ರೈ ಆಮ್ಲ ಕೂಡ ಯೂಸ್ ಮಾಡ್ಬೋದು. ಮೊದಲಿಗೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನ ಒಂದು ಪಾತ್ರೆಗೆ ಹಾಕಿ ಅರ್ಧ ಲೀಟ್ರ್ ಆಗುವಷ್ಟು ನೀರು ಹಾಕಿ ಓವರ್ನೈಟ್ ನೆನೆಯಕ್ಕೆ ಇಡಬೇಕು. ಇದ್ರ ಯೂಸ್ ಏನಂದರೆ ಸೀಗೆಕಾಯಿ ನ್ಯಾಚುರಲ್ ಕ್ಲಿನ್ಸರ್ ಆಗಿ ಕೆಲಸ ಮಾಡುತ್ತೆ. ಇದು ಡ್ಯಾಂಡ್ರಫ್ ಕ್ಲಿಯರ್, ವೈಟ್ ಹೇರ್ ಕಂಟ್ರೋಲ್, ಸ್ಟ್ರಾಂಗ್ ಹೇರ್ ಹಾಗೂ TH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಂಟುವಾಳದ ಕಾಯಿನಲ್ಲಿ ನೈಸರ್ಗಿಕ ನೊರೆ ಇದ್ದು ಇದರಲ್ಲಿ ವಿಟಮಿನ್ A, ವಿಟಮಿನ್ D, E, F ಇದ್ದು ಇದು ಕೂದಲನ್ನು ಹೊಳೆಯುವ ಮತ್ತು ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ ಹಾಗೂ ಮೆಂತ್ಯ ಹೇರ್ನ ಸಾಫ್ಟ್ ಮಾಡುತ್ತೆ ಮತ್ತು ಬೇವಿನ ಸೊಪ್ಪು ಬ್ಯಾಕ್ಟೀರಿಯಾನ ಕಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಓವರ್ನೈಟ್ ನೆಂದಮೇಲೆ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಇದನ್ನು ಒಲೆ ಮೇಲೆ ಇಟ್ಟು ಕಾಯಿಸ್ಕೋಬೇಕು. ಇದು ಚೆನ್ನಾಗಿ ಕಾದು ಸಾಫ್ಟ್ ಆಗೋವರೆಗೂ ಕುದಿಸ್ಕೋಬೇಕು. ಮಿನಿಮಮ್ ಬಂದು 15 ಮಿನಿಟ್ಸ್ ಆದರೂ ಕಾಯಿಸ್ಬೇಕು. ನಾನು ಇದನ್ನು ಯೂಸ್ ಮಾಡೋ ಮೇನ್ ರೀಸನ್ ಏನಂದರೆ ನಾವು ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಹರ್ಬಲ್ ಶಾಂಪೂನ ಯೂಸ್ ಮಾಡೋದನ್ನು ರೂಢಿ ಮಾಡಿಸೋದ್ರಿಂದ ಸ್ಕಿನ್ ಅಲರ್ಜಿ, ವೈಟ್ ಹೇರ್, ಹೇರ್ ಫಾಲ್ ಹಾಗೂ ಕಣ್ಣಿಗೆ ಅಡ್ಡ ಪರಿಣಾಮ ಬೀರೋದನ್ನು ತಪ್ಪಿಸ್ಬೋದು. ನಾನು ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೆ. ಇದನ್ನು ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾವಿದನ್ನು ಸ್ಮ್ಯಾಶ್ ಮಾಡಬೇಕಾದ್ರೆ ಅಂಟುವಾಳದ ಕಾಯಿಲಿರುವಂತಹ ಸೀಡ್ಸ್ ಬೇಗ ರಿಮೂವ್ ಆಗುವಷ್ಟು ಸಾಫ್ಟ್ ಆಗಿದ್ದರೆ ಇದು ಚೆನ್ನಾಗಿ ನೊರೆ ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಈ ಥರ ನೊರೆ ಬರೋವರೆಗೂ ಸ್ಮ್ಯಾಶ್ ಮಾಡ್ಕೋಬೇಕು. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ನೊರೆ ಬಂದಿರೋದು. ಲಾಸ್ಟಲ್ಲಿ ಜಾಲರಿಗೆ ಹಾಕ್ಕೊಂಡು ನೀಟಾಗಿ ಸೋರಿಸ್ಕೊಂಡು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಬೇಕು. ಇದನ್ನು ಫ್ರಿಜ್ಜಲ್ಲಿ ಮಾತ್ರ ಸ್ಟೋರ್ ಮಾಡಬೇಕು. ಯಾಕಂದರೆ ಇದರಲ್ಲಿ ನಾವು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿಲ್ಲದೆ ಕಾರಣ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಬೇಗ ಕೆಡುವಂಥ ಸಾಧ್ಯತೆ ಇರುತ್ತೆ. ಫ್ರಿಜ್ಜಲ್ಲಿ ಇಡೋದ್ರಿಂದ ಒಂದು 15 ಡೇಸ್ ಆದರೂ ಇದನ್ನು ಯೂಸ್ ಮಾಡ್ಬೋದು. ನಾವು ಸಾಧ್ಯವಾದಷ್ಟು ಕೆಮಿಕಲ್ ಶಾಂಪೂಗಳಿಂದ ದೂರ ಇರೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.